ಟ್ರಕ್ ಟರ್ಮಿನಲ್ ನಿರ್ಮಾಣ ಮಾಡೋಕೆ 14 ವರ್ಷಗಳಿಂದ ಪ್ರಯತ್ನ ನಡೀತಾನೆ ಇದೆ. ಸರ್ಕಾರ ಅಗತ್ಯ ಇರುವ ಜಮೀನನ್ನು ವಶಕ್ಕೆ ಪಡ್ಕೊಂಡಿದೆ, ಅನುದಾನವನ್ನು ಮೀಸಲಿಟ್ಟಿದೆ. ಆದರೆ ಕಾಮಗಾರಿ ಮಾತ್ರ ಶುರುವಾಗಿಲ್ಲ. ಇದಕ್ಕೆ ಕಾರಣ ಅಲ್ಲಿರುವ ಜನರ ವಿರೋಧ. ಈಗ ಕಾಮಗಾರಿ ಆರಂಭ ಮಾಡೋ ತಯಾರಿ ಮಾತ್ರ ನಡೆದಿದೆ. ಒಂದೂವರೆ ದಶಕ ಆಗ್ತಿದೆ ಟರ್ಮಿನಲ್ ಬರಲಿಲ್ಲ. ಈಗಲಾದ್ರೂ ನಿರ್ಮಾಣ ಆಗುತ್ತಾ ಟ್ರಕ್ ಟರ್ಮಿನಲ್? ಹುಬ್ಬಳ್ಳಿ ಹೇಳಿ ಕೇಳಿ ವಾಣಿಜ್ಯ ನಗರಿ, ಛೋಟಾ ಮುಂಬೈ ಅಂತಾನೆ ಫೇಮಸ್. ಪುಣೆ ಬೆಂಗಳೂರು ನಡುವಿನ ಊರು ಅನ್ನೋ ದೃಷ್ಟಿಯಿಂದಲೂ ಹುಬ್ಬಳ್ಳಿ ಮಹತ್ವವನ್ನ ಪಡೆದಿದೆ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರ ರಾಜ್ಯದಲ್ಲೇ ಅತಿ ದೊಡ್ಡ ಟ್ರಕ್ ಟರ್ಮಿನಲ್ ನಿರ್ಮಾಣಕ್ಕೆ ಮುಂದಾಗಿತ್ತು. ಆದರೆ ಬಹು ನಿರೀಕ್ಷಿತ ಟ್ರಕ್ ಟರ್ಮಿನಲ್ ಕಾಮಗಾರಿಗೆ ಗ್ರಹಣ ಹಿಡಿದಿದೆ. ಸರ್ಕಾರ ಮತ್ತು ಗ್ರಾಮಸ್ಥರ ನಡುವಿನ ಹಗ್ಗ ಜಗ್ಗಾಟದಿಂದ ಕಗ್ಗಂಟಾಗಿ ಪರಿಣಮಿಸಿದೆ. 2011ರಲ್ಲಿ ಘೋಷಣೆಯಾಗಿರುವ ಟ್ರಕ್ ಟರ್ಮಿನಲ್ 14 ವರ್ಷಗಳು ಕಳೆದ್ರೂ ನಿರ್ಮಾಣ ಆಗಿಲ್ಲ. ಹುಬ್ಬಳ್ಳಿಯ ಅಂಚಟಗೇರಿ ಬಳಿ ಟ್ರಕ್ ಟರ್ಮಿನಲ್ ನಿರ್ಮಿಸಲು ರಾಜ್ಯ ಸರ್ಕಾರ 56.13 ಎಕರೆ ಜಾಗವನ್ನ ಮೀಸಲಿಟ್ಟಿದೆ. ಸರ್ಕಾರ ಭೂಮಿಯನ್ನೂ ಖರೀದಿಸಿದೆ. ಆದರೆ ಟ್ರಕ್ ಟರ್ಮಿನಲ್ಗೆ ಜಾಗ ಮೀಸಲಿಡುವ ಮೊದಲೇ ನೂರಾರು ಮನೆಗಳು ನಿರ್ಮಾಣ ಆಗಿವೆ. ರಾಜ್ಯ ಸರ್ಕಾರ ಮನೆಗಳ ತೆರವಿಗೆ ಸೂಚಿಸಿದೆ. ಆದರೆ ಮನೆ ತೆರವುಗೊಳಿಸಲು ಗ್ರಾಮಸ್ಥರು ನಿರಾಕರಿಸಿದ್ದಾರೆ. ನಮ್ಗೆ ಆಲ್ರೆಡಿ ನಾವು 2011ರಿಂದ ಇದಕ್ಕೆ ನಾವು ಅಪೋಸ ಮಾಡ್ಕೊಂಡು ಬಂದೇವ್ರಿ. ನಮ್ಗೆ ಉತ್ತಾರಿಲ್ಲ ಏನಿಲ್ಲ, ನಮಗೆ ಹೋರಾಟನೂ ಮಾಡೇವ್ರಿ. ನಾವು ಅಂಚಿಟ್ಗೆರೆಯಿಂದ ತಹಸೀಲ್ದಾರ್ ಆಫೀಸ್ ಮಟನೂ ಕಾಲ್ನಡಿಗೆ ಬಂದು ಮನವಿನೂ ಕೊಟ್ಟೇವ್ರಿ ಸರ್ಕಾರಕ್ಕೆ. ಅದಕ್ಕೆ ಇದೊಂದು ನಮ್ಗೆ ಬಡ ಜನರಿಗೆ ನಮ್ಗೆ ಉತ್ತಾರ ಕೊಟ್ಟು ನಮ್ಗೆ ಅದು ಜಾಗ ಬಿಟ್ಟು ಕೊಟ್ರೆ ಒಂದು ಅನುಕೂಲ ಆಕತ್ರಿ. ಇನ್ನೊಂದು ಕಡೆ ಉದ್ದೇಶಿತ ಟ್ರಕ್ ಟರ್ಮಿನಲ್ನಲ್ಲಿ ಲಾರಿ ಮಾಲೀಕರು ನಿವೇಶನ ಖರೀದಿಸಿದ್ದಾರೆ. ಸ್ಥಳ ಖರೀದಿಸಿರುವಂತಹ ಲಾರಿ ಮಾಲೀಕರು ಸಂಕಷ್ಟದಲ್ಲಿ ಸಿಲುಕುವಂತಾಗಿದೆ. ಟ್ರಕ್ ಟರ್ಮಿನಲ್ ನಿರ್ಮಾಣ ಆಗ್ತಾ ಇಲ್ಲ, ಕೊಟ್ಟ ಹಣವೂ ವಾಪಸ್ ಆಗ್ತಿಲ್ಲ. ಟ್ರಕ್ಗಳನ್ನು ನಿಲ್ಲಿಸೋಕು ಪರದಾಡುವಂತಾಗಿದೆ. ಇವೆಲ್ಲ ಈ ರಸ್ತೆ ಮೇಲೆ ನಿಲ್ಲಿಸೋದ್ರಿಂದ ಎಲ್ಲ ಆಕ್ಸಿಡೆಂಟ್ ಆಗೋದು, ಆಮೇಲೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗೋದು, ಆಮೇಲೆ ಯಾರು ನೈಟ್ ಟೈಮಲ್ಲಿ ಬಂದುಬಿಟ್ಟು ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದೂ ಇದಾವೆ ಕೆಲವು. ಆಮೇಲೆ ಗಾಡಿಗಳೂ ಕಳ್ತನ ಆಗ್ತಾಯಿದೆ. ನಮಗೊಂದು ಟ್ರಕ್ದು ಒಂದು ಟರ್ಮಿನಲ್ ಮಾಡಿಕೊಟ್ಟು ನಮಗೊಂದು ಹಬ್ ಮಾಡಿದರೆ ನಾವು ಪ್ರತಿಯೊಂದು ಗಾಡಿ ತೊಗೊಂಡೋಗಿ ಅಲ್ಲಿ ನಿಲ್ಲಿಸಿ ಸೇಫ್ಟಿನಾಗಿ ನಾವು ಎಲ್ಲ ಕಂಟ್ರೋಲಿಂಗ್ ತೊಗೋಬೋದು. ಅಂಚಟಗೇರಿ ಗ್ರಾಮಸ್ಥರ ಬಿಗಿ ಪಟ್ಟಿನಿಂದಾಗಿ 14 ವರ್ಷ ಕಳೆದ್ರೂ ಟರ್ಮಿನಲ್ ಕಾಮಗಾರಿ ಆರಂಭಗೊಂಡಿಲ್ಲ. ಈ ನಡುವೆ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ನಿಗಮದ ಮೂಲಕ ಕಾಮಗಾರಿಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಟ್ರಕ್ ಟರ್ಮಿನಲ್ಗಾಗಿ 100 ಕೋಟಿ ರೂಪಾಯಿ ಅನುದಾನ ನೀಡಲು ನಿಗಮ ಮುಂದಾಗಿದೆ. ಇದೆಲ್ಲ ಕಂಪ್ಲೀಟ್ ಮಾಡಬೇಕಂದ್ರೆ ನಿಯರ್ಲಿ ಒಂದು 100 CR ಬೇಕಾಗ್ತದೆ ಅಂಥೇಳಿ ಒಂದು ಪ್ರಪೋಸಲ್ ಬಂದಿದೆ. 75 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಕೊಟ್ಟು ಖರೀದಿ ಮಾಡಿರ್ತಕ್ಕಂಥ ಲ್ಯಾಂಡ್ ಅದು. ಮತ್ತು ಒಂದು ರೋಡ್ ಮಾಡೋದಕ್ಕೋಸ್ಕರ ಒಂದು 3 ಎಕರೆ ಜಮೀನಿಗೆ ದುಡ್ಡು ಕೊಟ್ಟು ತಗೊಂಡಿದ್ವಿ ನಮ್ಮ ಟ್ರಕ್ ಟರ್ಮಿನಲಿಂದ. ಇದು ಆದಷ್ಟು ಬೇಗ ಉದ್ಘಾಟನೆ ಮಾಡುವಂಥದ್ದು ಒಂದು ಪ್ರಯತ್ನ ಮಾಡ್ತೀನಿ. ಸರ್ಕಾರ ಮತ್ತು ಗ್ರಾಮಸ್ಥರ ಹಗ್ಗ ಜಗ್ಗಾಟಕ್ಕೆ ಕೊನೆ ಎಂದು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಟ್ರಕ್ ಟರ್ಮಿನಲ್ ಕಾಮಗಾರಿ ಈಗಲಾದ್ರೂ ಆರಂಭ ಆಗುತ್ತಾ? ವಿವಾದಕ್ಕೆ ತೆರೆ ಬೀಳೋದು ಯಾವಾಗ ಅನ್ನೋದು ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.